ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇರಲ್ಲ. ಫಸ್ಟ್ ಟೈಮ್ ನನ್ನ ಒಂದು ವೀಡಿಯೋಸನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ವ್ಲಾಗನ್ನು ನಾನು ಶುರು ಮಾಡ್ತಾ ಇದ್ದೀನಿ. ಇವಾಗ ಹುಡುಗನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ನಡೀತಾ ಇದೆ. ನಾನು ನನ್ನ ಮದುವೆಯ ಸ್ವಲ್ಪ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಪೂರ್ತಿ ವಿಡಿಯೋನ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋದರೆ ತುಂಬಾ ದೊಡ್ಡ ವಿಡಿಯೋ ಆಗುತ್ತೆ. ಹಾಗಾಗಿ ಒಂದು 10ರಿಂದ 15 ನಿಮಿಷದ ವಿಡಿಯೋನ ಇವತ್ತು ಶೇರ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ಕೇವಲ ಮುಹೂರ್ತದ್ದು ಅದರಲ್ಲೂ ನಾನು ಸೆಲೆಕ್ಟೆಡ್ ಪಾರ್ಟ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಇವಾಗ ನೋಡ್ತಾ ಇರ್ಬೋದು, ಈ ಕಡೆ ಕಾಲುಂಗ್ರದ ಶಾಸ್ತ್ರನ ಮಾಡಿಸ್ತಾ ಇದ್ದಾರೆ. ನಮ್ಮ ಮನೆಗಳಲ್ಲಿ ಕಾಲುಂಗ್ರದ ಶಾಸ್ತ್ರವನ್ನು ಸೋದರ ಮಾವನ ಜೊತೆ ಮಾಡಿಸ್ತಾರೆ. ಇವಾಗೆಲ್ಲ ಹುಡುಗನ ಜೊತೆ ಫೋಟೋಗೆ ಕಾಲುಂಗ್ರ ಎಲ್ಲ ಹಾಕಿಸ್ತಾರೆ. ಆದರೆ ನಮ್ಮ ಮನೆಗಳಲ್ಲಿ ಸೋದರ ಮಾವ ಕಾಲುಂಗ್ರನ ಹಾಕಬೇಕು, ಹಾಗೆ ಕಾಲುಂಗ್ರದ ಶಾಸ್ತ್ರ ಮಾಡಬೇಕು ಅಂತ ಹೇಳಿ ನನ್ನ ಮಾವ ಕಾಲುಂಗ್ರನ ಹಾಕ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಇದೆಲ್ಲ ಮದುವೆ ದಿನ ನಡೀತಕ್ಕಂತಹ ಒಂದು ಬ್ಯೂಟಿಫುಲ್ ಮೆಮೊರೀಸ್ ಅಂತಲೇ ಹೇಳಬಹುದು. ಹಾಗಾಗಿ ಆವತ್ತಿನ ದಿನ ತುಂಬಾ ನರ್ವಸ್ ಆಗಿರ್ತೀವಿ. ನನ್ನ ಫೇಸಲ್ಲಿ ನೀವು ಆ ನರ್ವಸ್ನೆಸ್ ನೋಡ್ತಾ ಇರ್ಬೋದು. ಹಾಗೆಯೇ ಚಿಕ್ಕಮ್ಮ, ಅತ್ತೆ, ಅಕ್ಕ ಎಲ್ಲರೂ ಕೂಡ ಕಾಲುಂಗ್ರದ ಶಾಸ್ತ್ರನ ಮಾಡಿಸ್ತಾ ಇದ್ದಾರೆ. ಎಲ್ಲರ ಜೀವನದಲ್ಲೂ ಮದುವೆ ಅಂತಕ್ಕಂಥದ್ದು ತುಂಬಾ ಮೆಮೊರೇಬಲ್ ಡೇ. ಹಾಗಾಗಿ ನನ್ನ ಒಂದು ಮದುವೆ ಆ್ಯನಿವರ್ಸರಿ ದಿನ ಈ ಒಂದು ವ್ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ನನ್ನ 5th ವೆಡ್ಡಿಂಗ್ ಆ್ಯನಿವರ್ಸರಿ. ಹಾಗಾಗಿ ಈ ಒಂದು ನೆನಪನ್ನು ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ನನ್ನ ಒಂದು ಮದುವೆಯ ವ್ಲಾಗ್ ಹೇಗೆ ಅನ್ನಿಸ್ತು ಏನು ಅನ್ನೋದನ್ನು ಮರೆಯದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ಭಾವಿಸ್ತೀನಿ. ನನ್ನ ದಾರ ಮುಹೂರ್ತ 9 ಗಂಟೆ ಒಳಗಿದ್ದರಿಂದ ಬೇಗನೆ ಮಂಟಪಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ ಸೋದರ ಮಾವ, ಹಾಗೆಯೇ ಈ ಕಡೆ ಇರೋರು ಚಿಕ್ಕಮ್ಮ. ನಮ್ಮ ಒಂದು ಮದುವೆ ಮೆಮೊರೀಸ್ ಅಂತಂದರೆ ಲಾಸ್ಟ್ ನನ್ನ ಮದುವೆ ಟೈಮ್ನಲ್ಲೂ ಕೂಡ ಎಲೆಕ್ಷನ್ ಇತ್ತು, MLA ಎಲೆಕ್ಷನ್. ಹಾಗಾಗಿ ನಾನು ಅವತ್ತಿನ ಹಿಂದಿನ ದಿನ ಓಟ್ ಹಾಕ್ಬಿಟ್ಟು ಮದುವೆಗೆ ಬಂದಿದ್ದೆ. ಆ ಟೈಮಲ್ಲೂ ಕೂಡ ಒಂಥರ ಕಸಿವಿಸಿ ಅಂತಲೇ ಇತ್ತು, ಎಲೆಕ್ಷನ್ ಕೌಂಟಿಂಗ್. ಆ ನಡುವೆ ನನ್ನ ಒಂದು ಮದುವೆ ಆಗಿದ್ದರಿಂದ ಈ ಸಾರಿ ಕೂಡ ಆ್ಯನಿವರ್ಸರಿ ಸೆಲೆಬ್ರೇಷನ್ ದಿನ ಕೌಂಟಿಂಗ್ ಇದೆ. ಹಾಗಾಗಿ ಈ ಒಂದು ಬ್ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ನಮ್ಮ ಆ್ಯನಿವರ್ಸರಿ ದಿನ ಈ ಒಂದು ಬ್ಲಾಗನ್ನು ಶೇರ್ ಮಾಡಿಕೊಂಡ್ರೆ ನನಗೊಂಥರ ಖುಷಿ ಅಂತ ಅನ್ನಿಸ್ತು. ಹಾಗಾಗಿ ಇವತ್ತಿನ ದಿನ ಈ ಬ್ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನೋಡ್ತಾ ಇರ್ಬೋದು, ದಾರ ಮುಹೂರ್ತಕ್ಕೆ ಮಾಡಿರೋ ಮಂಟಪನ ಮದುವೆ ಚೌಲ್ಟ್ರಿಯ ಸೆಂಟರಲ್ಲಿ ಹಾಕ್ಸಿದ್ರು. ಏನಕ್ಕಪ್ಪ ಅಂತಂದರೆ ಆರಾಮಾಗಿ ಈ ಕಡೆ ದಾರ ಮುಹೂರ್ತದ ಕಾರ್ಯಕ್ರಮ ನಡೀತಾ ಇರುತ್ತೆ, ಸ್ಟೇಜ್ ಮೇಲೆ ರಿಸೆಪ್ಷನಾಗಿ ರೆಡಿ ಮಾಡಬಹುದು ಅಂತ ಹೇಳಿ. ನನ್ನ ಮದುವೆನಲ್ಲಿ ಹಿಂದಿನ ದಿನ ರಿಸೆಪ್ಷನ್ ಇರಲಿಲ್ಲ, ಆವತ್ತಿನ ದಿನ ಮಧ್ಯಾಹ್ನ ರಿಸೆಪ್ಷನ್ ಇದ್ದಿದ್ದರಿಂದ ತುಂಬಾ ಜನ ಬರ್ತಾರೆ. ಹಾಗಾಗಿ ಸ್ಟೇಜ್ ಮೇಲೇ ಮುಹೂರ್ತ ಮಾಡಿದರೆ ಒಂಥರ ಕಂಫರ್ಟಬಲ್ ಆಗೋದಿಲ್ಲ ಡೆಕೋರೇಷನ್ ಮಾಡೋರಿಗೆ ಅಂತ ಹೇಳಿ ಆ ರೀತಿಯಾಗಿ ಪ್ಲ್ಯಾನ್ ಮಾಡಿದ್ವಿ. ಮುಂಚೆನೇ ಸೆಂಟರ್ಗೆ ಹಾಕಬೇಕು ಮುಹೂರ್ತಕ್ಕೆ, ಹಾಗೆಯೇ ರಿಸೆಪ್ಷನ್ ಡೆಕೋರೇಷನ್ ಎಲ್ಲ ಸ್ಟೇಜ್ ಮೇಲೆ ಆರಾಮಾಗಿ ಮಾಡ್ಕೊಬಹುದು ಅಂತ ಹೇಳಿ. ಇವಾಗ ಮಂಟಪದ ಡೆಕೋರೇಷನ್ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಅಂತ. 4 ಸೈಡ್ ಇದೇ ರೀತಿ ಫ್ಲವರ್ ಡೆಕೋರೇಷನನ್ನು ಮಾಡಿಸಿದ್ರು, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನನಗಂತೂ ಒಂದು ದಿನ ಆವತ್ತಿನ ದಿನನ ಲೈಫಲ್ಲೇ ಮರೆಯೋದಕ್ಕಾಗೋದಿಲ್ಲ. ಎಲ್ಲ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು, ಆ ಒಂದು ದಿನ ಎಲ್ರಿಗೂ ಕೂಡ ಲೈಫ್ ಟೈಮ್ ನೆನಪಿರುತ್ತೆ. ಅವರು ಹೊಸ ಜೀವನಕ್ಕೆ ಕಾಲಿಡ್ತಾ ಇರ್ತೀವಲ್ವ. ಹಾಗಾಗಿ ಇವತ್ತಿನ ಈ ಒಂದು ವ್ಲಾಗ್ನಲ್ಲಿ ನನ್ನ ಮದುವೆಯ ಕೆಲವೊಂದು ಸುಂದರ ಕ್ಷಣಗಳನ್ನು ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನೇನು ಮುಹೂರ್ತದ ಟೈಮ್ ಹತ್ತಿರ ಬಂದಿದೆ, ಹಾಗಾಗಿ ಮುಹೂರ್ತಕ್ಕೆ ನಿಲ್ಲಿಸೋದಕ್ಕೆ ಕೆಲವೊಂದು ಶಾಸ್ತ್ರಗಳನ್ನು ಮಾಡಿಸ್ತಾ ಇದ್ದಾರೆ. ಬಟ್ ಏನು ಶಾಸ್ತ್ರಗಳು ಅಂತ ನನಗೆ ಅಷ್ಟೊಂದು ಡೀಟೇಲಾಗಿ ಗೊತ್ತಿಲ್ಲ. ಇವಾಗ ಅಂತರ್ಪಟ ಹಿಡ್ಕೊಂಡು ಅದರ ಸುತ್ತ 3 ರೌಂಡನ್ನು ಸುತ್ತಿಸ್ಬಿಟ್ಟು ಆಮೇಲೆ ಹಸೆಮಣೆ ಮೇಲೆ ನಿಲ್ಲಿಸಿ ಕೆಲವೊಂದು ಶಾಸ್ತ್ರಗಳನ್ನು ಮಾಡಿಸ್ತಾರೆ. ನಮ್ಮ ಮನೆಗಳಲ್ಲಿ ಮದುವೆನ ಇದೇ ರೀತಿಯಾಗಿ ಮಾಡ್ತೀವಿ. ಹಾಗಾಗಿ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಇವಾಗ ಸೋದರತ್ತೆ ಸೋದರ ಮಾವ ಏನು ಆ ಮಂಟಪಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ. ತುಂಬ ಜನ ಬಂದಿದ್ದರು ನಮ್ಮ ಒಂದು ಮದುವೆಲಿ ಅಂತಲೇ ಹೇಳ್ಬೋದು. ಎಲೆಕ್ಷನ್ ಆದರೂ ಕೂಡ ತುಂಬ ಜನ ಬಂದಿದ್ದರು. ನನಗಂತೂ ಆ ಒಂದು ದಿನನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಂದು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು, ಆ ಒಂದು ದಿನ ಅವರ ಜೀವನದ ಪೂರ್ತಿ ನೆನಪಿಡೋ ಅಂತಹ ದಿನ. ಅವ್ರ ಜೀವನದಲ್ಲಿ ಹಲವಾರು ಬದಲಾವಣೆಗಳು ಕೂಡ ಆ ಒಂದು ದಿನದಿಂದ ಶುರುವಾಗುತ್ತೆ ಅಂತಲೇ ಹೇಳಬಹುದು. ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತ ದೊಡ್ಡವ್ರು ಹೇಳ್ತಾರೆ. ಹಾಗಾಗಿ ದೇವರಿಗೆ ಫಸ್ಟಿಗೆ ಥ್ಯಾಂಕ್ಸ್ ಹೇಳಿಬಿಡ್ತೀನಿ. ಏನಕ್ಕಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ, ಇಂಥ ಒಳ್ಳೆ ಗಂಡನನ್ನು ನನಗೆ ಕೊಟ್ಟಿದ್ದಕ್ಕೆ ಅಥವಾ ಅವರ ಹೆಂಡತಿಯಾಗಿ ಜೀವನ ಮಾಡೋ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಕ್ಕೆ ನಾನು ಫಸ್ಟಿಗೆ ದೇವ್ರಿಗೆ ಥ್ಯಾಂಕ್ಸ್ ಹೇಳಿಬಿಡ್ತೀನಿ. ನಮ್ಮ ಮದುವೆಗೆ ತುಂಬಾ ಜನ ಬಂದಿದ್ದರು, ಫ್ರೆಂಡ್ಸು, ಫ್ಯಾಮಿಲಿ, ರಿಲೇಟಿವ್ಸ್ ಎಲ್ಲರೂ ಕೂಡ ಬಂದಿದ್ದರು ಅಂತಲೇ ಹೇಳ್ಬೋದು.
ಯಾರೆಲ್ಲ ಬಂದಿದ್ರು ಅನ್ನೋದನ್ನು ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳೋ ಆಸೆ ಇದೆ. ನಿಮಗೆಲ್ಲ ನೋಡೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರಿಸೆಪ್ಷನ್ ವ್ಲಾಗನ್ನು ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಇವಾಗ ನಮ್ಮ ಅಪ್ಪ ಅಮ್ಮನಿಂದ ಫಸ್ಟಿಗೆ ಕನ್ಯಾದಾನ ಮಾಡಿಸ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅಪ್ಪ ಅಮ್ಮ ಕೈಗೆ ಏನು ಕೈ ನೀರನ್ನು ಬಿಡೋದು ಅಂತ ಹೇಳ್ತೀವಿ, ಅದನ್ನು ಬಿಡ್ತಾ ಇದ್ದಾರೆ. ಫಸ್ಟಿಗೆ ನಮ್ಮ ಅಪ್ಪ ಅಮ್ಮನಿಂದ ಬಿಡಿಸಿದ ನಂತರ ಅತ್ತೆ ಮಾವ ಹೀಗೆ ಒಂದು 5 ಪೇರಿಂದ ಕೈ ನೀರನ್ನು ಬಿಡಿಸಿದ್ರು. ಆ ಬಿಡಿಸಿ ಆದಮೇಲೆ ಮುಹೂರ್ತನ ಮಾಡ್ತಾರೆ. ಅದಾದಮೇಲೆ ಮತ್ತೆ ಬಂದಿರತಕ್ಕಂತಹ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲರ ಹತ್ರನೂ ಕೂಡ ಕೈ ನೀರು ಬಿಡಿಸ್ತಾರೆ. ನಮ್ಮ ಅಮ್ಮನ ಮುಖ ನೋಡ್ತಾ ಇರ್ಬೋದು. ಮಗಳು ಮದುವೆ ಅಂತ ಒಂದು ಕಡೆ ಸಂತೋಷ ಆದರೆ ಮಗಳನ್ನ ಇನ್ನೊಬ್ಬರು ಮನೆಗೆ ನಾವು ಕಳಿಸ್ಕೊಡ್ತಾ ಇದ್ದೀವಿ, ಅಲ್ಲಿ ಹೇಗಿರ್ತಾಳೋ ಏನೋ ಅನ್ನೋ ಕೆಲವೊಂದಷ್ಟು ಗೊಂದಲಗಳು ಅವ್ರ ಮನಸ್ಸಿನಲ್ಲಿ ಇತ್ತು. ಹಾಗಾಗಿ ಅಮ್ಮ ಆಗಿದ್ದಾರೆ ಅಂತ ಅಂದ್ಕೊತೀನಿ. ಹೇಳ್ತಾನೆ ಇರ್ತಾರೆ, ಮದುವೆ ಅನ್ನೋದು ಒಂದು ಜವಾಬ್ದಾರಿ ಆದರೂ ಕೂಡ ಮದುವೆ ಆದಮೇಲೆ ಜೀವನ ಹೇಗಿರುತ್ತೋ ಏನೋ ಅನ್ನೋ ಗಾಬರಿ ಅನ್ನೋದಕ್ಕಿಂತ ಭಯ ಅವ್ರ ಮನಸ್ಸಲ್ಲಿರುತ್ತೆ, ಅಪ್ಪ ಅಮ್ಮನ ಮನಸ್ಸಿನಲ್ಲಿ. ಅದು ಸಹಜ. ಇದು ಅತ್ತೆ ಮಾವ ಅವರು ಕೂಡ ಇವಾಗ ಕೈಗೆ ನೀರು ಬಿಡ್ತಾ ಇದ್ದಾರೆ. ಅದಾದಮೇಲೆ ದೊಡ್ಡಪ್ಪ ದೊಡ್ಡಮ್ಮ ಹಾಗೆಯೇ ನಮ್ಮ ಚಿಕ್ಕತ್ತೆ ಚಿಕ್ಕ ಮಾವ, ಅದಾದಮೇಲೆ ನಮ್ಮ ಅತ್ತಿಗೆ ಅಣ್ಣ 5 ಜನರ ಜೊತೆಯಲ್ಲಿ ಕೈಗೆ ನೀರನ್ನು ಬಿಡಿಸಿದ್ರು. ಅದಾದಮೇಲೆ ಮುಹೂರ್ತ ಮಾಡ್ತಾರೆ. ನಮ್ಮ ಮನೆಗಳಲ್ಲಿ ಇದೇ ರೀತಿಯಾಗಿ ಮಾಡೋದು. ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ರೀತಿಯಾಗಿ ಶಾಸ್ತ್ರಗಳಿರುತ್ತೆ. ಬಟ್ ನಾನು ಎಲ್ಲನೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಇವರೆಲ್ಲ ಬಂದು ಅತ್ತೆ ಫ್ಯಾಮಿಲಿ ಮನೆ ಕಡೆಯವರು, ಅತ್ತೆ ಅಕ್ಕ ಬಾವ ಹಾಗೆಯೇ ಅಣ್ಣ. ನೋಡ್ತಾ ಇರ್ಬೋದು, ಇದು ನನ್ನ ಮುಹೂರ್ತದ ಲುಕ್ ಈ ರೀತಿಯಾಗಿತ್ತು. ನನ್ನ ಒಂದು ಲುಕ್ ಹೇಗಿತ್ತು ಏನೋ ಅನ್ನೋದನ್ನು ಮರೆದ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ಭಾವಿಸ್ತೀನಿ. ಇವಾಗ ಫೈನಲ್ ಆಗಿ ಮುಹೂರ್ತದ ಟೈಮ್ ಬಂತು. ಇವಾಗ ಮಾಂಗಲ್ಯಕ್ಕೆ ಹಸ್ಬೆಂಡ್ ಕೈಯಿಂದ ಫಸ್ಟಿಗೆ ಪೂಜೆನ ಮಾಡಿಸ್ತಾ ಇದ್ದಾರೆ. ಅದಾದಮೇಲೆ ನನ್ನ ಕೈಲಿ ಪೂಜೆನ ಮಾಡಿಸ್ತಾರೆ. ಅದಾದಮೇಲೆ ಮುಹೂರ್ತ ನಾರ್ಮಲಾಗಿ ಇದೇ ಥರ ಇರುತ್ತೆ ಅಂತ ಅಂದ್ಕೊತೀನಿ. ಬಟ್ ನಮ್ಮ ಮನೆಗಳಲ್ಲಿ ಇದೇ ರೀತಿಯಾಗಿ ಶಾಸ್ತ್ರ ಸಂಪ್ರದಾಯ ಇರುತ್ತೆ. ಇವತ್ತಿಗೆ ನಾವು ಮದುವೆಯಾಗಿ 5 ವರ್ಷ ಆಯಿತು ಅಂತ ಹೇಳ್ತಾ ಇದ್ದೆ. ಹಾಗಾಗಿ ಈ ಒಂದು ವ್ಲಾಗನ್ನು ಲೈಫ್ ಟೈಮ್ ಚೆರಿಷ್ ಮಾಡಬಹುದು ಅಲ್ವಾ, ಯೂಟ್ಯೂಬ್ನಲ್ಲಿ ನೋಡೋದಾಗಿರ್ಬೋದು. ಹಾಗಾಗಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಮದುವೆ ಅಂತಂದರೆ ಹೆಣ್ಣು ಮಕ್ಕಳಿಗೆ ತುಂಬಾ ಚೇಂಜಸನ್ನು ಉಂಟು ಮಾಡುತ್ತೆ. ಏನಕ್ಕಪ್ಪ ಅಂತಂದರೆ ತವ್ರ ಮನೇನ ಬಿಟ್ಟು ಗಂಡನ ಮನೆಗೆ ಹೋಗ್ತೀವಿ, ಅಲ್ಲೆಲ್ರಿಗೂ ಅಡ್ಜಸ್ಟ್ ಆಗಬೇಕು. ನಂತರದ ಜೀವನವನ್ನು ನಾವು ಗಂಡನ ಮನೆಯಲ್ಲೇ ಕಳೆಯಬೇಕು. ಅದಾದಮೇಲೆ ಕೆಲವೊಂದಷ್ಟು ಬದಲಾವಣೆಗಳು ಉಂಟಾಗುತ್ತೆ. ಹಾಗಾಗಿ ಹೆಣ್ಮಕ್ಳಿಗೆ ಸ್ವಲ್ಪ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಮದುವೆ ಜವಾಬ್ದಾರಿ ಎಲ್ಲ. ಹಾಗಂದು ಮಾತ್ರಕ್ಕೆ ಗಂಡು ಮಕ್ಕಳಿಗೆ ಏನೂ ಇರೋದಿಲ್ಲ ಅಂತ ಏನಿಲ್ಲ. ಅವ್ರಿಗೂ ಕೂಡ ಹೆಂಡತಿ ಬರ್ತಾಳೆ, ಜೀವನದಲ್ಲಿ ಕೆಲವೊಂದಷ್ಟು ಬದಲಾವಣೆಗಳು ಅವಾಗಿಂದ ಶುರುವಾಗುತ್ತೆ. ಹಾಗಾಗಿ ಇಬ್ಬರೂ ಕೂಡ ಆ ಮದುವೆ ಆದ ನಂತರ ಬರ್ತಕ್ಕಂತಹ ಬದಲಾವಣೆಗಳನ್ನು ಅಕ್ಸೆಪ್ಟ್ ಮಾಡೋ ಮನೋಭಾವನೆ ಇರಬೇಕು. ಇದೇ ಒಂದು ಸುಂದರ ದಾಂಪತ್ಯದ ಗುಟ್ಟು ಅಂತ ನನಗೆ ಅನಿಸುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ ನಮ್ಮ ಮದುವೆಯ ಒಂದು ಹಳೆಯ ನೆನಪುಗಳು ನೆನಪಾಗತ್ತೆ ಅಂತಲೇ ಹೇಳ್ಬೋದು. ವಿಡಿಯೋ ಆಗಿರ್ಬೋದು, ಫೋಟೋ ಆಗಿರ್ಬೋದು, ಅದರ ಹಿಂದೆ ಎಷ್ಟೊಂದೆಲ್ಲ ಮೆಮೊರೀಸ್ ಇರುತ್ತೆ ಅಲ್ವಾ. ಒಂದು ವಿಡಿಯೋನ ನೋಡ್ತಾ ಇದ್ದೀವಿ ಅಂತ ಅಂದರೆ, ಒಂದು ಫೋಟೋನ ನೋಡ್ತಾ ಇದ್ದೀವಿ ಅಂತಂದರೆ ಅದರ ಹಿಂದೆ ನಾವು ತುಂಬ ನೆನಪುಗಳನ್ನು ನೆನಪು ಮಾಡ್ಕೊತೀವಿ. ಇನ್ನೇನು ಮಾಂಗಲ್ಯ ಧಾರಣೆ ನಡೀತಾ ಇದೆ, ನೋಡ್ತಾ ಇರ್ಬೋದು. ಒಂಥರ ನರ್ವಸ್ನೆಸ್ ಅಂತ ಏನು ಹೇಳ್ತೀವಿ, ಅದು ಇಬ್ಬರು ಮನಸ್ಸಿನಲ್ಲೂ ಅಥವಾ ಮುಖದಲ್ಲೂ ಕಾಣಿಸ್ತಾ ಇರಬಹುದು. ಒಂದು ದೊಡ್ಡ ಜವಾಬ್ದಾರಿ ಇಬ್ಬರ ಮೇಲೂ ಕೂಡ ಈ ಕ್ಷಣದಿಂದ ಶುರುವಾಗತ್ತೆ. 5 ವರ್ಷದ ದಾಂಪತ್ಯ ಇವತ್ತಿಗೆ ಕಂಪ್ಲೀಟಾಗಿ 5 ತುಂಬಿ 6 ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ನಿಮ್ಮೆಲ್ಲರ ಹಾರೈಕೆ ನಮಗೆ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ನಮಗೆ ಹರಸಿ ಹಾರೈಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿಯಾಗಿ ಆಯಿತು ಅಂತ ಹೇಳಿಬಿಟ್ಟು, ನಮ್ಮ ಮದುವೆ ಬಂದು ಗೌಡ್ರ ಮನೆಗಳಲ್ಲಿ ಅವೆಲ್ಲ ರೀತಿಯಾಗಿ ಶಾಸ್ತ್ರ ಸಂಪ್ರದಾಯ ಇರುತ್ತೆ. ಅದೇ ರೀತಿಯಾಗಿ ನಮ್ಮ ಮದುವೆ ಗೌಡ್ರ ಮನೆ ಸಂಪ್ರದಾಯದಂತೆ ಮದುವೆ ಆಯಿತು. ಕೆಲವೊಂದು ಮನೆಗಳಲ್ಲಿ ಹುಡುಗ ಹುಡುಗಿನ ಕೂರಿಸಿ ತಾಳಿನ ಕಟ್ಟಿಸ್ತಾರೆ, ಕೆಲವೊಬ್ಬರು ಮನೆ ಹುಡುಗಿನ ಕೂರಿಸಿ ಹುಡುಗ ನಿಂತು ತಾಳಿ ಕಟ್ತಾರೆ. ಅವರವರ ಮನೆ ಸಂಪ್ರದಾಯದಂತೆ ಮದುವೆನ ಮಾಡ್ತಾರೆ. ಹಾಗಾಗಿ ನಮ್ಮ ಮನೆಯಲ್ಲಿ ಈ ರೀತಿ ಹುಡುಗ ಹುಡುಗಿನ ಎದುರು ಬದ್ರಿಗೆ ನಿಲ್ಲಿಸಿ
ಮಾಂಗಲ್ಯವನ್ನು ಕಟ್ಟೋದು ಸಂಪ್ರದಾಯ. ಹಾಗಾಗಿ ಇದೇ ರೀತಿಯಾಗಿ ನಮ್ಮ ಮದುವೆ ನಡೆದಿದ್ದು ಅದನ್ನು ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೊತೀವಿ. ಮಾಂಗಲ್ಯ ಧಾರಣೆ ಆದ ನಂತರದಲ್ಲಿ ಕೆಲವೊಂದಷ್ಟು ಶಾಸ್ತ್ರಗಳಿರುತ್ತೆ. ಏನು ಫಲಪೂಜೆ ಶಾಸ್ತ್ರ, ಹಾಗೆಯೇ ಅರುಂಧತಿ ನಕ್ಷತ್ರ ತೋರಿಸೋದು, ಆ ರೀತಿಯ ಕೆಲವೊಂದಷ್ಟು ಶಾಸ್ತ್ರಗಳನ್ನು ಕೂಡ ಮಾಡಿಸಿದ್ರು. ಅದನ್ನು ಕೂಡ ಒಂದು ಚಿಕ್ಕ ಚಿಕ್ಕ ವಿಡಿಯೋ ಬೈಟನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾವು ಮದುವೆ ಆದಂತಹ ಡೇಟ್ ಬಂದು ಮೇ 13. ಅವತ್ತು ಭಾನುವಾರ ಇತ್ತು. ಈ ವರ್ಷ ನಮ್ಮ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಶನಿವಾರ ಬಂದಿದೆ. ಇವತ್ತು ಕೂಡ ಹಸ್ಬೆಂಡ್ಗೆ ಕೌಂಟಿಂಗ್ ಡ್ಯೂಟಿ ಇರೋದ್ರಿಂದ ಅವರು ಕೂಡ ಹಾಸನಿಗೆ ಹೋಗಿರ್ತಾರೆ. ನೋಡೋಣ ಆ್ಯನಿವರ್ಸರಿ ಸೆಲೆಬ್ರೇಷನನ್ನು ಹೇಗೆ ಮಾಡ್ಕೊತೀವಿ, ಅದನ್ನು ಸಾಧ್ಯ ಆದಷ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೂ ಮುಂಚೆ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ತುಂಬಾ ಇಂಪಾರ್ಟೆಂಟ್. ಹಾಗೆಯೇ ನಿಮ್ಮೆಲ್ಲರ ಪ್ರೀತಿ ಸಹಕಾರ ತುಂಬಾ ಮುಖ್ಯ. ಹಾಗಾಗಿ ಎಲ್ಲರೂ ಹರಸಿ ಹಾರೈಸಿ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಇವಾಗ ನೋಡ್ತಾ ಇರ್ಬೋದು ಫಲಪೂಜೆ ಅಂತ ಏನು ಹೇಳ್ತೀವಿ ಅದನ್ನು ಮಾಡಿಸ್ತಾ ಇದ್ದಾರೆ. ಇದಾದ ನಂತರ ಬಂದು ಅರುಂಧತಿ ನಕ್ಷತ್ರನ ತೋರಿಸ್ಬಿಟ್ಟು ಸಪ್ತಪದಿನ ತುಳಿಸ್ತಾರೆ. ಬಟ್ ಸಪ್ತಪದಿನ ನಮ್ಮ ಮದುವೆನಲ್ಲಿ ಕ್ರಿಯೇಟಿವ್ ಆಗಿ ಏನು ತುಳಿಸ್ಲಿಲ್ಲ. ಯಾಕಪ್ಪ ಅಂತಂದರೆ ತುಂಬಾ ರಶ್ ಆಗಿದ್ದರಿಂದ ರಿಸೆಪ್ಷನಿಗೆ ನಿಲ್ಲಿಸೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಎಲ್ಲವನ್ನು ಬೇಗ ಬೇಗ ಮಾಡಿಸ್ತಾ ಇದ್ದಾರೆ. ನಾನು ರಿಸೆಪ್ಷನ್ ಫೋಟೋಸನ್ನು ನಿಮಗೆ ನೋಡೋದಕ್ಕೆ ಇಷ್ಟ ಇದ್ದರೆ ವಿಡಿಯೋ ಫೋಟೋನ ನಾನು ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೊತೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಸಾಧ್ಯ ಆದಷ್ಟು ವಿಡಿಯೋಸನ್ನು ಶೇರ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಇದಾದ ನಂತರ ಬಂದು ಏನು ಹೇಳಿದೆ ಆವಾಗಲೇ ಅರುಂಧತಿ ನಕ್ಷತ್ರನ ತೋರಿಸೋದು. ಅರುಂಧತಿ ನಕ್ಷತ್ರನ ತೋರಿಸಿದ ನಂತರ ಏನು ರಿಸೆಪ್ಷನ್ನಿಗೆ ರೆಡಿ ಮಾಡಿದರು. ಹಾಗಾಗಿ ಅಲ್ಲಿವರೆಗೆ ನಾನು ಇವತ್ತಿನ ಈ ಒಂದು ಬ್ಲಾಗನ್ನು ಎಂಡ್ ಮಾಡ್ತೀನಿ. ತುಂಬ ತೋರಿಸೋದಕ್ಕೆ ಹೋದರೆ ತುಂಬಾ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಕೆಲವೊಂದಷ್ಟು ಚಿಕ್ಕ ಚಿಕ್ಕ ವಿಡಿಯೋ ಬೈಟ್ಗಳನ್ನು ಈ ಒಂದು ವ್ಲಾಗ್ನಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ನಿಮಗೆ ನನ್ನ ಫ್ಯಾಮಿಲಿ ಮೆಂಬರ್ಸನ್ನು ನೋಡಬೇಕು, ಹಾಗೆಯೇ ಯಾರೆಲ್ಲ ಮದುವೆಗೆ ಬಂದಿದ್ರು ಅನ್ನೋದನ್ನು ತಿಳ್ಕೊಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ದಯವಿಟ್ಟು ಕಾಮೆಂಟ್ ಮಾಡಿ. ಹಳೆ ವೀಡಿಯೋಸನ್ನು ಇನ್ನೂ ಯಾರೆಲ್ಲ ನೋಡಿಲ್ಲ ಒಮ್ಮೆ ವಿಡಿಯೋನ ಚೆಕ್ ಮಾಡಿ. ತುಂಬ ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ. ನಿಮ್ಮೆಲ್ಲರ ಸಹಕಾರ ಇಲ್ಲದೇ ಇದ್ದರೆ ವಿಡಿಯೋ ಮಾಡೋದಕ್ಕೆ ನನಗೆ ಮೋಟಿವೇಶನ್ ಕೂಡ ಬರೋದಿಲ್ಲ. ಏನಕ್ಕಪ್ಪ ಅಂತಂದರೆ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗ್ತಾ ಇಲ್ಲ ಅಂತಂದರೆ ವಿಡಿಯೋ ಮಾಡೋದಕ್ಕೂ ಕೂಡ ಒಂಥರ ಅಷ್ಟೊಂದು ಉತ್ಸಾಹ ಇರೋದಿಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ಸಹಕಾರ ತುಂಬಾ ಮುಖ್ಯ. ಕೆಲವೊಂದಷ್ಟು ವಿಡಿಯೋಗಳು ತುಂಬಾ ಚೆನ್ನಾಗಿ ವ್ಯೂಸ್ ಕೂಡ ಆಗಿತ್ತು. ಹಾಗಾಗಿ ನಿಮ್ಮೆಲ್ಲರ ಮೋಟಿವೇಶನ್ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ತುಂಬಾ ಇಂಪಾರ್ಟೆಂಟ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡಿ ಸಾಧ್ಯ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ನ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವ್ಲಾಗ್ನ ಜೊತೆಗೆ. ಅಲ್ಲಿವರೆಗೂ ಬಾಯ್, ಧನ್ಯವಾದಗಳು.